ಮಗಳ ಭವಿಷ್ಯ ಹಾಳು ಮಾಡಬೇಡ. ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟು ಬಿಡು. ನನ್ನ ಮಗ ಸತ್ತೋದ ಅಂತ ತಿಳ್ಕೊಂಡ್ಬಿಡ್ತೀನಿ. ಹೋಗ ಇಲ್ಲಿಂದ, ಹೊರಟು ಹೋಗಿ ಇಲ್ಲಿಂದ. ಎಷ್ಟೊಂದು ಜಲ್ಲಿಗಳು ವೇಸ್ಟ್ ಮಾಡ್ರ, ಕಾಮನ್ ಸೆನ್ಸ್ ಇಲ್ಲ. ಏಯ್ ಯಾರು ಬಂದ್ ಮಲ್ಗವನೆ. ಅಲೋ ಸಾಯಕ್ ಬಂದಿದ್ಯಾರಮ್ಮ? ಇಲ್ಲ, ಫಸ್ಟ್ ನೈಟ್ ಮಾಡ್ಕೊಳಕ್ ಬಂದೆ. ಹೌದಾ? ಹುಡುಗಿಯಲ್ಲಿ ಕಡೆ ಸಾಯಕ್ ಬರ್ದೆ, ಇನ್ನೇನಕ್ಕೋ ಬರ್ತಾರೆ. ನಾನು ಸಾಯಕ್ ಬಂದಿದ್ದೀನಿ, ಒತ್ಕೋ ಕಡೆ. ಇದೇನ್ ಪಕ್ಕದಲ್ಲಿ ಬಂದ್ ಮಲ್ಕೊಳಕ್ಕೆ ಡಬಲ್ ಕಾಟ್ ಬೆಡ್ಡಿನಲ್ಲಿ ಹೋಗ ಆ ಕಡೆ ಸಾಯೋ. ಏನ್ ಕರ್ಮ ಗುರು, ಯಾಳ ಜನಗಳು ಬದುಕುವಾಗ್ಲೂ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ, ಸಾಯುವಾಗ್ಲೂ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ. ದೇವ್ರೆ, ಎಲ್ರ ಹಣೆ ಬರೋನು ಪೆನ್ನಲ್ಲಿ ಬರ್ದ್ರೆ ನನ್ನ ಹಣೆ ಬರೋನತ್ತು. ಈ ಜನ್ಮದಲ್ಲಿ ಅಡ್ಜಸ್ಟ್ ಮಾಡ್ಕೋತೀನಿ, ನೆಕ್ಸ್ಟ್ ಜನ್ಮದಲ್ಲಿ ನೋ ಕಾಂಪ್ರಮೈಸ್. ಓಕೆ ಡನ್. ಟ್ರೈನು ಕರೆಕ್ಟಾಗಿ ಬರುತ್ತಲ್ವಾ ಸರ್? ಮನುಷ್ಯನ ಜೀವನನೇ ಟೈಮ್ ಪ್ರಕಾರ ಸರಿಯಾಗಿ ನಡೆಯಲ್ಲ ಅಂತಂದ್ರೆ ಟ್ರೈನ್ ಬಗ್ಗೆ ಕೇಳ್ತೀಯ ನೀನು? ಆಗ್ತೀನಿ, ಹೋಗ್ ಸಾಯ ಆ ಕಡೆ. ನಾನು ಇಲ್ಲೇ ಸಾಯ್ಬೇಕು, ಮಲ್ಕಳೆ. ಏನು ಇವ್ರ ಅಪ್ಪನ ಜಾಗ ಇಲ್ಲ ಗುರು. ನಮ್ ಸಂಘಕ್ಕೆ ಇನ್ನೊಬ್ಬ ಬಂದ ಸಾಯಕ್ಕೆ. ಜಾಗ ಕೊಡೋದ್ ಬೇಡ, ಆ ಕಡೆ ಮಲ್ಸೋಣ. ಸರ್ ಇವ್ರೆ, ಬೇಗ ಕುಡ್ದು ಬಾ, ಟ್ರೈನ್ ಬಂದ್ಬಿಡುತ್ತೆ. ಒಳ್ಳೆ ಅಫಿಷಿಯಲ್ ತರ ಕಾಣಿಸ್ತಿದ್ಯಾ, ಟೈಮ್ ಸೆನ್ಸ್ ಇಲ್ಲ. ನಾನೇನ್ ಹೇಳಿನಾ ಅಲ್ಲಿ ಬಂದ್ ಸಾಯಕ್ಕೆ? ಮತ್ತೆ ಇಲ್ಲೇ ಬಂದೆ. ನಿಮ್ ತರ ಹೇಡಿಗಳು ಸೂಸೈಡ್ ಮಾಡ್ಕೊಳಕ್ ಬರ್ತಾರಲ್ಲ, ಅಂತವ್ರು ಯಾರು ಸಿಗ್ತಾರ ಅಂತ ಹುಡ್ಕೊಂಡ್ ಬಂದ್ ನಿಂತಿದ್ದೀನಿ ಇಲ್ಲಿ. ಏಯ್, ಸಾಯೋರು ನೋಡಿ ಏನ್ ಖುಷಿ ಪಡ್ತಾವ್ ನೋಡು ಲೂಸ್ ನನ್ ಮಗ. ಬೇಕಾ? ಹ್ಞೂ ಸಾ, ಕಮಾನ್. ಸಾಯಕ್ಕಿಂತ ಮುಂಚೆ ಒಂದೇ ಒಂದ್ ಪೇಕ್ ಕುಡ್ಕೊಂಡ್ ಬಂದ್ಬಿಡ್ತೀನಿ. ಯು ವಾಂಟ್? ನಂಗೆ ನೋವು ಟೈಟ್ ಆದ್ರೆ ಸಾಯೋ ನೋವು ಗೊತ್ತಾಗಲ್ಲ. ಒಂದೇ ಒಂದ್ ಪೇಕ್ ಕೊಡಿ ಸಾ. ಪೆಗ್ಗಳಿಯಕ್ಕೆ ಎಲ್ಲಪ್ಪ ಹೋಗ್ಲಿ, ಬಾಟ್ಲಿದೆ ತಗೋ. ಯಾಕೆ ಅಷ್ಟು ಅರ್ಜೆಂಟ್? ಟ್ರೈನ್ ಬಂದ್ಬಿಡ್ತದೆ ಸರ್, ನಮ್ ಕಷ್ಟ ನಮ್ಗೆ ಸುಮ್ಮನೆ. ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ, ಮಲಿಕೋ. ಮಹಾಲಕ್ಷ್ಮಿ, ಒಂಚೂರು ಒತ್ಕೊಳ್ಳಿ ಆ ಕಡೆ. ಟ್ರೈನ್ ಬರ್ತಾ ಇದೆ, ಮಲ್ಕೊಳ್ಳಿ. ಹ್ಯಾಪಿ ಜರ್ನಿ, ಬಾಯ್. ನನ್ನ ಮಗ ಬಾಯ್ ಅಂತ ಎಣ್ಣೆ ಕೊಟ್ಟವನು ಸುಮ್ಮನಿದ್ದೀನಿ, ಇಲ್ಲ ಸಾಯ್ಸ್ಬಿಡಿ. ಅಂತ ಕಂಡಿದ್ದೀನಿ. ಟ್ರೈನ್ ಬರ್ತಾ ಇದೆ, ಪ್ಯಾಲೇಸ್ ನೋಡ್ಬಂದ್ಬಿಟ್ಟವನೆ. ಯಾಕೆ ಸರ್ ಹಿಂಗ್ ನಾಗ್ತಾ ಇದ್ದೀರಾ? ಜಸ್ಟ್ ಮಿಸ್ಸು ಸರ್. ಸುಮ್ಮನೆ ಸರ್, ನಮ್ಮ ಪ್ರಾಣ್ ಸಂಕಟ ಆದ್ರೆ ನಿಮಗೆ ಚೆಲ್ಲಾಟನಾ? ಕೇಳ್ರಿ, ಇಲ್ಲಿ ಈ ಭೂಮಿ ಮೇಲೆ ಒಂದು ಸಣ್ಣ ಹುಲ್ಕಡ್ಡಿ ಅಲ್ಲಾಡ್ಬೇಕಾದ್ರೂ ಮೇಲ್ಗಡೆ ಇರೋನ್ ಪರ್ಮಿಷನ್ ಬೇಕು. ಹಂಗಿರೋವಾಗ ನಿಮ್ಮಿಷ್ಟಕ್ಕೆ ನೀವು ಬಂದು ಇಲ್ಲಿ ಸತ್ತೋಗ್ಬಿಡ್ತೀನಿ ಅಂದ್ರೆ ಅದಾಗ್ಬಿಡುತ್ತಾ? ಅವನು ನಿಮ್ ಹಣೆಲ್ ಏನು ಬರ್ದಿದಾನೋ ಅದೇ ನಡೆಯೋದು. ಏನ್ ಸರ್ ಬರ್ದವ್ರೆ ಮಣ್ಣಂಗಟ್ಟಿ? ಬದುಕ್ ಪೂರ್ತಿ ಕತ್ಲು ಸರ್. ಸರ್, ಎಲ್ಲೇ ಹೋದ್ರು ಮೋಸದ ಜನಗಳೇ ಸರ್. ಬದುಕ ದಾರಿನೇ ಕಾಣಿಸ್ತಿಲ್ಲ. ದಾರಿ ಕಾಣಿಸ್ತಾ ಇಲ್ವಾ? ನಾ ತೋರಿಸ್ತೀನಿ, ಕಾರ್ ಹತ್ತಿ ಬಂದ್ರಪ್ಪ. ಯಾರ್ದೋ ತಲೆ ಮೇಲೆ ಕೈ ಇಟ್ಟು ಒಳ್ಳೆ ಮನೆ ಕಟ್ಸವ್ನೆ. ಏನ್ ಸರ್, ಮನೆ ಅರಮನೆ ಇದ್ದಂಗಿದೆ. ಹೂನಪ್ಪ, ಅರಮನೆನೆ. ಮುಂಚೆ ಇಲ್ಲಿ ಮಹಾರಾಜರು ವಾಸ ಮಾಡ್ತಾ ಇದ್ರು. ಈ ಮನೆ ಚಿಕ್ಕದು ಅಂದ್ರು. ಮೈಸೂರಲ್ಲಿ ಅವ್ರಿಗೆ ದೊಡ್ಡ ಅರಮನೆ ಕಟ್ಸ್ಕೊಟ್ಟು ನಾನಿಲ್ಲಿ ವಾಸ ಮಾಡ್ತಾ ಇದ್ದೀನಿ. ನಾವು ಬುದ್ಧಿವಂತ್ರೆ. ಏನಂದೆ? ಏನಿಲ್ಲ ಸರ್. ಅಯ್ಯೋ ನಿನ್ ಮಕ್ಕೆ, ಏನ್ ಕುಡಿತೀರಿ ಹೇಳಿ? ಯಾವ್ದಾದ್ರು ಸ್ಕಾಚ್. ಪರವಾಗಿಲ್ಲ ಬಿಡಿ ಸರ್. ಸ್ಕಾಚ್ ಅದೇನಾ ನಿಮ್ ಬ್ರ್ಯಾಂಡು? ನಮ್ ದುಡ್ಡಾದ್ರೆ ಲೋಕಲ್ಲು, ಬೇರೆಯವ್ರದಾದ್ರೆ ಸ್ಕಾಚ್. ಜಾತ್ರೆ ಗುಂಪವ್ರು, ಯಾರ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ. ಕೂತ್ಕೊಳ್ಳಿ, ಬಂದೆ. ಒಂಚೂರು ಪೂಕ ಇದ್ರೆ ಕೊಡಿ ಸರ್.
ಜಾತ್ರೆ ಬುದ್ಧಿ ಎಲ್ಲಿ ಬಿಡ್ತೀಯ? ಉಪ್ಪಿನಕಾಯಿ ಅಂತ ಉಪ್ಪಿನಕಾಯಿ, ಅದು ಸ್ಕಾಚು, ಇದು ಮಟನ್ ಚಾಪ್ಸು. ಚಪ್ಪರ್ಸ್ಕೋ. ಥ್ಯಾಂಕ್ಸ್. ಏನಪ್ಪ ನೋಡಕ್ ಒಳ್ಳೆ ಹೀರೋ ತರ ಇದ್ಯಾ, ಆತ್ಮಹತ್ಯೆ ಮಾಡ್ಕೊಳ್ಳೋಂಥದ್ದು ಏನಾಯ್ತಪ್ಪ ನಿಂಗೆ? ಸರ್, ನನ್ನ ಹೆಸರು ಜೈಸೂರ್ಯ ಅಂತ. ನಮ್ಮೂರು ಮಂಡ್ಯ ಹತ್ರ ಇರೋ ಸಾತ್ನೂರು. ನಾನು 12 ವರ್ಷದವನಾಗಿದ್ದಾಗ ಶುರು ಆಯ್ತಪ್ಪ. ಲೇ ಬಾರ್ಲೆ, ಸ್ಕೂಲ್ ಟೈಮ್ ಆಯ್ತು ಅಣ್ಣ. ನಾನ್ ಇವತ್ತು ಸ್ಕೂಲಿಗೆ ಬರಲ್ಲ, ಹೋಗಲ್ಲ. ನಮ್ಮ ಹಳ್ಳಿ ಟೆಣ್ಣಾಗೆ ನಮ್ ಗುರು ಸಿನಿಮಾ ಹಾಕವ್ರೆ, ಹೋಗ್ತೀನಿ. ಲೇ ಬೇಡ ಕಣ್ಲಾ, ಚಕ್ಕರ್ ಹಾಕಿದ್ ನಾಗರಾಜ್ ಮೇಷ್ಟ್ರು ಗೊತ್ತಾದ್ರೆ ಹೊಡಿತಾರ ಕಣ್ಲಾ. ಸೋಡೆ ಬುಡಿ ಮಾಸ್ಟ್ರ, ನನ್ಗೇನಾರು ಹೊಡೆದ್ರೆ ನಮ್ ಗುರುಗಳ್ ತರಾನೇ ಒಂದೇ ಡಿಚ್ಚಿ ಒಂದೇ ಪಂಚು. ಇವನಿಷ್ಟೇ ಬರಲ್ಲ, ಬೆಲ್ಲೊಡಿತು ಹೋಗೋಣ. ನಡೀರೋ ಹೋಗ. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಸಂತೋಷಕ್ಕೆ ಹಾಡು, ಸೂರಿ, ಸಂತೋಷಕ್ಕೆ. ಎಲ್ಗೋಗಿದ್ದೆ ಕಂದ? ಸ್ಕೂಲ್ಗೆ ಹೋಗಿದ್ನಪ್ಪ. ಸುಳ್ಳು ಮಗಳು ಬೇಡ. ನಿಜವಾಗ್ಲಪ್ಪ, ನಮ್ ನಾಗರಾಜ್ ಮೇಷ್ಟ್ರಾಣೆಗೂ. ಹೌದಾ ಮೇಷ್ಟ್ರೇ? ಈ ಸ್ಕೂಲ್ಗೆ ಹೋಗ್ಲಾ ಬಡ್ಡೆ ಇದ್ನೆ ಅಂದ್ರೆ ಸಿನಿಮಾಕ್ಕೆ ಹೋಯ್ತೆ. ಸಿನಿಮಾಕ್ಕೆ ಬಡ್ಡೆ ತದೆ ಅಲ್ಲ ಕಂದ, ತಾಯಿ ಇಲ್ಲದ ತಬ್ಲಿ ಮಗ ಅಂತ ಬುದ್ಧಿಯಿಂದ ಬೆಳೆಸಿದ್ದಲ್ಲೋ, ಅದೇ ನಾವು ಮಾಡಿದ್ ದೊಡ್ಡ ತಪ್ಪಾಗೋಯ್ತಾ? ನೀನ್ ಈ ಸ್ಕೂಲ್ಗೆ ಹೋಯ್ತ್ಯಾ, 4 ಅಕ್ಷರ ಕಲ್ತು ವಿದ್ಯಾವಂತನಾಗಿ ದೊಡ್ಡ ಆಫೀಸರ್ ಆಗ್ತೀಯ ಅಂತ ಕನಸು ಕಟ್ಕೊಂಡಿದ್ದಲ್ಲೋ. ನೀನ್ ನೋಡಿದ್ರೆ ಟೆಂಟು ಸಿನಿಮಾ ಹೀರೋ ಅಂತ ಆಯ್ಕೊಂತಿದ್ಯಲ್ಲೋ. ಬಡ್ಡೆ ಇದೆ ಮಾಮ, ನೋಡಿಬೇಡಿ ಮಾವಯ್ಯ. ಮಾಮ ನೀನ್ ಅಲ್ಬೇಡ ಮಾಮ, ನಿನ್ನ ಹತ್ರ ನಂಗೂ ಅಲು ಬರತ್ತೆ. ಅಯ್ಯೋ ಹುಚ್ಚಿ, ಈ ಜುಜುಬಿ ಅಡ್ಗೆಲ್ಲಾರು ನೋವಾಗ್ತದ ಹೆಂಗೆ? ಸೂಪರ್ ಮಾಮ. ಮಾಮ ಸಿನಿಮಾಗ್ ಹೋಗಿದ್ದಲ್ಲ, ಹೇಗಿದೆ? ಸೂಪರ್ ಆಗಿತ್ತು. ಶಂಕರ್ನಾಥ್ ತರ ಆಕ್ಟ್ ಮಾಡಿ ತೋರ್ಸು. ಅಷ್ಟೇನಾ? ರಾಜ್ಕುಮಾರ್ ತರ ಆಕ್ಟ್ ಮಾಡಿ ತೋರ್ಸು. ಅಂಬರೀಶ್ ತರ ಆಕ್ಟ್ ಮಾಡಿ ತೋರ್ಸು. ವಿಷ್ಣುವರ್ಧನ್ ತರ ಆಕ್ಟ್ ಮಾಡಿ ತೋರ್ಸು. ಸೂಪರ್ ಆಗಿದೆ ಮಾಮ. ಮಾಮ, ನಾನ್ ಹೇಳ್ತಾ ಇದ್ದೀನಿ, ಇವತ್ತೆಲ್ಲ ನಾಳೆ ಹೀರೋ ಆಗೇ ಆಗ್ತ್ಯಾ. ನಿಂಗ್ ಸೈಕಲ್ ಕೊಡ್ಸ್ತೀನೋ? ಏನ್ ರಮಣ, ತುಂಬಾ ಖುಷಿ ಆಗಿದ್ಯಾ? ಏನಿಲ್ಲ ಗೌಡ್ರೆ, ನನ್ನ ಮಗ 7ನೇ ಕ್ಲಾಸ್ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾನೆ. ಹೌದಾ? ಸಂತೋಷದ ವಿಷಯ ಕಣಪ್ಪ, ದೇವ್ರು ಒಳ್ಳೇದ್ ಮಾಡ್ಲಿ. ಓಟ್ ಬಾ. ಮಾವ ಹೊಡಿತಾರೆ, ಹೋಗು. ಅಯ್ಯೋ, ಎಷ್ಟ್ ಹೇಳಿದ್ರು ನೀನ್ ಇಷ್ಟೇ. ಹೋಗು ಹೋಗು. ಯಜಮಾನ್ರೆ ಬನ್ನಿ. ಓಹೋ, ಬರ್ಬೇಕು ಬರ್ಬೇಕು ಬುದ್ಧಿಯವರು. ಪಾಪ ಶಾಲೆ ದೂರದಿಂದ ಬಿಸಿಲಲ್ಲಿ ನಡ್ಕೊಂಬಂದು ದಣವಾಗ್ಬಿಟ್ಟಿರ್ಬೇಕು. ಈಗ ಏನ್ ತಗತ್ತೀರಾ? ಪಾನ್ಕ ತರ್ಲಾ, ಮಜ್ಜಿಗೆ ತರ್ಲಾ, ಇಲ್ಲ ಜ್ಯೂಸ್ ತರ್ಲಾ? ಅದ್ ಸರಿ, ಎಕ್ಸಾಮ್ನಾಗ ಏನ್ ಬರ್ದಿದ್ರು? ದಮ್ಮಿದ್ರೆ ಪಾಸ್ ಮಾಡಿ ಅಂತ ಬರ್ದಿದ್ದೆ. ಅಯ್ಯೋ ಬಡ್ಡೆ ತದೆ, ನೀನ್ ಓದಿ ಗುಡ್ಡೆ ಹಾಕಲ್ಲ ಅಂತಾನೂ ನನಗೆ ಗೊತ್ತು, ಪರೀಕ್ಷೆಯಲ್ಲಿ ಪಾಸ್ ಆಗಲ್ಲ ಅಂತಾನೂ ಗೊತ್ತು. ಹೋಗ್ಲಿ, ಎಷ್ಟ್ರಲ್ಲಿ ಫೇಲ್ ಆಗಿದ್ಯಾ ಬಗಳು? 1ರಾಗ? ಅದಕ್ಕೂ ಮೇಲೆ. 2ರಲ್ಲಿ? ಅದಕ್ಕೂ ಮೇಲೆ. 3ರಲ್ಲಿ? ಅದಕ್ಕೂ ಮೇಲೆ. 5ರಲ್ಲ? ಅದಕ್ಕೂ ಮೇಲೆ. ಎಲ್ಲಾದ್ರಲ್ಲೂ ಫೇಲ್ ಆಗ್ಬಿಟ್ಟಿದೇನ್ಲಾ? ಅಲ್ಲಲೇ, ನಾವು ಕನ್ನಡಿಗರಾಗಿ ಹುಟ್ಟಿ ಕನ್ನಡದಲ್ಲೂ ಫೇಲ್ ಆಗ್ಬಿಟ್ಟ. ಅವತ್ತು ಮೈಸೂರು ಥಿಯೇಟರ್ ಅಲ್ಲಿ ಓಂ ಸಿನಿಮಾ ರಿಲೀಸ್ ಆಗಿತ್ತು, ನೋಡಕ್ ಹೋಗಿದ್ದೆ. ಸಿನಿಮಾ ಸಿನಿಮಾ ಅಂತ ಸಾಯ್ತಿಯಲ್ಲೇ ಹೊಟ್ಟೆ ತದೆ, ಇವತ್ತಿನ ಹುಟ್ಲಿಲ್ಲ ವಸಿನಿ ಈ ಕಡೆ ಬಾರವ. ಅವನಿಗೆ ಬೀಳಾಯ್ತು, ನಿನಗ್ ಬಿಟ್ಬಿಟ್ಟಾತು. ಏಯ್ ಮಗಳು, ಏನ್ಲಾ ಸಿಗ್ತೈತೆ ಸಿನಿಮಾ ನೋಡೋದ್ರಿಂದ? ನಿನ್ಗೆ ಒಪ್ಪತ್ತಿನ ಊಟ ಸಿಗ್ತೈತೆನ್ಲಾ? ಬದುಕೋ ದಾರಿ ಸಿಗ್ತೈತೆನ್ಲಾ? ಏನ್ಲಾ ಸಿಗ್ತೈತೆ? ತಲೆ ಎತ್ತಿ ಮಾತಾಡಕ್ಕೂ ಧೈರ್ಯ ಬೇಕು, ಯೋಗ್ಯತೆ ಬೇಕು. ಸೋಮಾರಿ ನನ್ನ ಮಗನೇ, ಯಾಕ್ಲಾ ನನ್ ನಿಂಗೆ ಓಳಿಕ್ ಗೊತ್ತಾದ್ಯಾ? ನನ್ ಕಣ್ಮುಂದೆ ಇರ್ಬೇಡ, ಎಲ್ಲಾದ್ರೂ ದೂರ ಹಾಳಾಗಿ ಹೊಂಟೋಗ್ಬಿಡು. ಹಾಗಾದ್ರೂ ನಾನು ನೆಮ್ಮದಿಯಾಗಿರ್ತೀನಿ. ಸಿನಿಮಾ ಸಿನಿಮಾ ಅಂತೆಲ್ಲ ಅಲ್ಲೇ ಹೋಗಿ ಸಾಯೋಗಲೇ. ಅವ ಏನಿದೆಯಲ್ಲ, ಊರ್ ಜನ ಎಲ್ಲ ನೋಡ್ತಾ ಇದ್ದಾರೆ. ಅದೇನೇ ಮಾತಾಡ್ತಿದ್ರು ಒಳಗ್ ಕುಳಿತು ಮಾತಾಡೋಣ. ನಡೀರಿ ಒಳಗೆ. ಬಾಪ. ಬಾ ಮಾಮ.